ಏನ್ರಿ ಸ್ವಲ್ಪ ನಿಂದ್ರಿಲ್ಲಿ. ಏನು ಏನಿಲ್ಲ ಏನ್ರಿ, ನಾನು ನಿಮ್ಮ ಕೂಟ ಒಂದು ಮಾತಾಡೋದಿದ್ರಿ ಸ್ವಲ್ಪ. ಏನು ಹೇಳಲ್ಲ. ಅದು ನಮ್ಮ ಮಗಳು ಮದುವೆಯಾಗಿ ಬಂದಾಗ ಒಂದು ನೆಕ್ಲೆಸ್ ಮಾಡಿಸ್ಕೊಟ್ಟಿದ್ದು ನಾವು. ಆಕಿಗ ಮಾಡಬೇಕಾದ ಮರ್ಯಾದಿನ ಮಾಡಿಲ್ರಿ ನಾವು. ಏನು ಮಾಡ್ಬೇಕು? ಅದ ನೆಕ್ಲೆಸ್ ಕೊಟ್ಟೇವಲ್ಲ ಮರ್ಯಾದಿಗಂತ. ಅದು ಹಂಗಲ್ರಿ. ಅಯ್ಯೋ ದೇವ್ರಿ, ಹಂಗೂ ಇಲ್ಲ ಹಿಂಗೂ ಇಲ್ಲ. ನಮಗೆ ಇರಕ್ಕಂತ ಒಂದು ಮನೆ ಐತಿ, ಏನೋ ದುಡ್ಕೊಂಡು ತಿನ್ನಕ್ಕಂತ ಒಂದು ಸ್ವಲ್ಪ ಅದು ಒಂದು ಸ್ವಲ್ಪ ಹೊಲ ಐತಿ. ಅದನ್ನು ಹೊಲ ಆಗಂಗಿಲ್ಲ ಅಂತ ಬ್ಯಾರ್ಯಾರಿಗೆ ಹಾಕಿವಿ. ಅವ್ರು ಕೊಟ್ಟಿದ್ದು ವರ್ಷದ ಪಗಾರನಾಗ ನಾವು ಮನೆ ನಡೆಸ್ಕೊಂಡು ಹಿಂಗೆ ಮಾಡಿ ಮನೆ ನಡ್ಸಕ್ಕಂತ ಎಲ್ಲಿಂದ ಕೊಡ್ತಿಲಿ? ಕೊಡು ಅಂದ್ರ ಅವ್ರೇನು ಬಾಯ್ ಬಿಟ್ಟು ಕೇಳ್ಯಾರನು? ಚಿನ್ನದಂತ ಅಳಿಯದನ ಏನು ಕೇಳ್ಯಾರ? ಯಾಕೆ ಚಿಂತೆ ಮಾಡ್ತಿ ಬಿಡು. ಅದು ಹಂಗಲ್ರಿ, ನಿನ್ನೆ ಬಿಕ್ತಿ ಅವ್ರು ಹೇಳಕ್ ಕೂತಿದ್ರು. ಅದು ಬಾಜು ಮನಿ ಇದು ಮುದುಕ ಒಂದು ಮಗಂದು ಮದುವೆ ಆತಂತ. ಈಡಾಗಿ ಬಂಗಾರ ಹಾಕ್ಯಾರ, ಕೊಳ್ಳಾಗ ಹುಡುಗಗ ಚೈನಾ ಹಾಕ್ಯಾರ, ಬ್ರೇಸ್ಲೆಟ್ ಹಾಕ್ಯಾರ, ಉಂಗ್ರ ಹಾಕ್ಯಾರ, ಅದು ಹಾಕ್ಯಾರ ಇದು ಹಾಕ್ಯಾರ ಅಂತ ಭಾಳ ಹೇಳಿದ್ರಿ. ಒಂಥರ ನನಗೆ ಹತ್ತಂಗೆ ಹೇಳ್ಬಿಟ್ರಿ ಅವರು. ಅದಕ್ಕೆ ಅಲ್ರಿ ಅಳಿಯಂಗ ಮಾಡು ಮರ್ಯಾದೆ ಮಾಡುನು, ಅದು ಬಿಡಕ್ಕೆ ಆಗಂಗಿಲ್ರಿ. ಅವರು ಓಡಿ ಹೋಗಿ ಮದುವೆ ಮಾಡ್ಕೊಂಡಿರ್ಬಹುದು, ಆದ್ರೆ ಅತ್ತಿ ಮನ್ಯಾಗ ಅದಾಳಲ್ರಿ ನಮ್ಮ ಮಗಳು. ಇರೋದು ಒಂದ ಮಗಳು ಏನ್ರಿ, ಆಕಿ ಕಷ್ಟದಾಗ ಕಣ್ಣೀರ್ನ್ಯಾಗ ಕೈ ತೊಳೆದ್ರೆ ನಮಗೆ ಒಳ್ಳೇದಾಕೈತೇನು? ನಾವರ ಇರೋದು ಯಾರ ಸಂಬಂಧ? ನಮ್ಮ ಮಗಳಿನ ಸಂಬಂಧ ಹೌದಿಲ್ಲ. ಹಾಗಿದ್ದಾಗ್ಲಿ ರೀ, ಬೇಕಾದಾಗ್ಲಿದ ಬಂಗಾರ ಮಾಡಿಸ್ಕೊಟ್ಬಿಡು, ಒಟ್ಟು ವರದಕ್ಷಿಣೆ ಕೊಟ್ಬಿಡುನ್ರಿ. ಅಲ್ಲ, ನೀನು ಹಿಂಗೆಲ್ಲ ಮಾತಾಡಕ್ಕೆ ಅಲ್ಲ, ಯಾಕೆ ಹಿಂಗೆ ಹೇಳಕ್ಕಂತಿ? ಅದು ಅವ್ರ ಅತ್ತಿ ಮನ್ಯಾಗ ಹೆಂಗೆ ಮಾಡ್ತಾರೆ ನೋಡಿದ್ರೇನು? ನಮ್ಮ ಅಂಜಲಿ ಏನು ಕೆಲಸ ಮಾಡಿದ್ರು ಅದ್ರಾಗ ಒಂದು ತಪ್ಪು ಹುಡುಕ್ತಾರೆ. ನಮ್ಮ ಅಂಜಲಿಗ ನಿಟ್ಟಂದ್ರೆ ಸೇರಂಗಿಲ್ರಿ ಅವರು. ನಾನು ಸೂಕ್ಷ್ಮವಾಗಿ ನೋಡಾಕುಂತೀನಿ. ನಿನ್ನೆ ಚಿಕನ್ ಊಟಕ್ಕೂ ಹಂಗೆ ಮಾಡಿದ್ರು. ನಮಗೂ ಅಷ್ಟೇನು ಕಿಮ್ಮತ್ ಕೊಡಂಗಿಲ್ಲ ಬಿಡ್ರಿ. ಅದು ಏನಾರ ಇರ್ಲಿ ರೀ, ನಾವು ಮಾಡು ಮರ್ಯಾದೆ ಮಾಡುನು. ಇರೋದು ಒಂದ ಮಗಳು. ಈಗ ನಾವಾಗೆ ಕನ್ಯೆ ಕೊಟ್ಟು ಮದುವೆ ಮಾಡಿದ್ರೆ ಕೊಡ್ತಿದ್ವಿಲ್ಲ, ಹಂಗ ಅನ್ಕೊಂಡು ಕೊಟ್ಟು ಬಿಡೋನ್ರಿ. ನನಗೆ ನನ್ನ ಮಗಳ ಕಷ್ಟ ನೋಡಕ್ಕೆ ಆಗಂಗಿಲ್ರಿ. ಅಷ್ಟಕ್ಕೆಲ್ಲ ಯಾಕಷ್ಟು ಬೇಸರ ಮಾಡ್ಕೊಂಡೀಯ? ಆತಗೋ, ನಿನ್ನ ಮಾತಿಗ ಇಷ್ಟು ದಿನ ಆದ್ರೂ ನಾನು ಇಲ್ಲ ಅಂದಿಲ್ಲ. ಈಗ ಯಾಕೆ ಇಲ್ಲ ಅನ್ಲಿ? ನೀನೇನು ಮಾಡಿದ್ರು ಅದಕ್ಕೊಂದು ಅರ್ಥ ಇರ್ತತಿ. ಆಗಿದ್ದಾಗ್ಲಿ ಬ್ಯಾಂಕ್ನಾಗಿನೋ ರೊಕ್ಕ ತೆಗಿಸ್ತಾನೆ. ಒಂದು 20,000 ರೂಪಾಯಿ ವರದಕ್ಷಿಣೆ, ಒಂದು 2 ತೊಲಿ ಬಂಗಾರ ಹಾಕ್ಬಿಡು, ಹೌದಿಲ್ಲ? ಏನ್ರಿ ಬರೀ 20,000 ರೂಪಾಯಿ ವರದಕ್ಷಿಣೆ ಅಲ್ರಿ? ಅಲ್ಲ ಅಷ್ಟು ಕಮ್ಮಿ ಅಲ್ಲ, ಇರೋದು 20,000 ರೂಪಾಯಿ ಬ್ಯಾಂಕ್ನಾಗ. ಎಲ್ಲಿಂದ ತರಲಿ ನಾನು? ಮತ್ತ ಬಂಗಾರ ಮಾಡ್ಸಕ ಕೈ ಒಂದು 3-3.5 ಲಕ್ಷನ ಬಿಡ್ತತ ಏನ? ಹೌದಾ? ಹೌದೌದು, ತುಟ್ಟಾಗೈತಿ ಬಂಗಾರ. ಏನು ಮಾಡ್ಬೇಕಾತು? ನಾನು ಒಂದು ಹೇಳೋದಾದ್ರೆ, ದುಡ್ಕೊಂಡು ತಿನ್ನಕಂತ ಹೊಲ ಐತಿ, ಅದು ಇರ್ಲಿ. ಆದ್ರೆ ನಾವು ಇದ್ದ ಮನಿ ಮಾರ್ಬಿಡುನೇನ್ರಿ? ಮಾಯಾ, ಏನು ಮಾತಾಡಕುಂತೀನಿ ನೀನು? ಸ್ವಲ್ಪ ವಿಚಾರ ಮಾಡಿ. ಏನು ವಿಚಾರ ಮಾಡೇನ್ರಿ? ನಾನು ನಿನ್ನೆಯಿಂದನ ವಿಚಾರ ಮಾಡಾಕುಂತೀನಿ. ಅದು ನನ್ನ ಮಗಳಕ್ಕಿಂತ ಅದ್ ಮನಿ ನಂಗೆ ದೊಡ್ಡದು ಅನ್ನಿಸ್ವಲ್ತು. ಅಲ್ಲ, ನಮಗೂ ವಯಸ್ಸಾಗೈತಿ. ಮನಿ ಇಲ್ಲಾಂದ್ರೆ ಎಲ್ಲಿರ್ಬೇಕು ನಾವು? ರೋಡ್ನಾಗ ತಿಪ್ಪಿ ಗುಂಡಿ ಮೇಲೆ ಇರಕತ್ತನ? ಅಲ್ರಿ, ಮನಿ ಮಾರಿದ್ರ ಈಡಾಗಿ ರೊಕ್ಕ ಸಿಗ್ತತಿ. ಅದ್ರಾಗ ಒಂದಿಷ್ಟು ಬ್ಯಾಂಕ್ನಾಗಿಟ್ಟು ಒಂದು ಎಲ್ಲಾರ ಬಾಡಿಗೆ ಮನೆಯಾಗಿದ್ರು ನಡೀತತಿ. ನಮಗೇನು ಮಕ್ಕಳಿಲ್ಲ, ಮರಿ ಇಲ್ಲ. ಇರೋದು ಒಂದ ಮಗಳು. ಆಕಿ ಇಲ್ಲಿ ಆರಾಮಾಗಿರ್ತಾಳ, ನಾವು ಅಲ್ಲಿ ಎಲ್ಲಾರ ಇದ್ರೆ ಆಗೋತು. ಮಾಯಾ, ನೀ ಭಾಳ ದುಡುಕಿನ ನಿರ್ಧಾರ ತಗೊಳಕುಂತಿ. ನಾನು ಇದಕ್ಕೆ ಒಪ್ಪಂಗಿಲ್ಲ. ಅದು ನಮ್ಮ ಹಿರಿಯರ ಬಾಳಿ ಬದುಕಿದ ಮನೆ. ಅದು ನಾನು ಇರೋ ಮಟ್ಟ ಮಾರಂಗಿಲ್ಲ. ಹೌದಪ್ಪ, ಮಾರ್ಬೇಡ ಅಂಜಲಿ. ಹೌದವ, ನಾನೇ ಹೇಳಕ್ಕುಂತಾನೆ. ನಾನಿಲ್ಲಿ ಸತ್ರು ಸರಿ, ನೀನಾ ಮನಿ ಮಾರಂಗಿಲ್ಲ ಈಗ ಹೇಳೇನ್ ನಾನು. ಅದು ಹಂಗಲ್ಲವಾ? ನಿಂಗೆ ಅರ್ಥ ಆಗಂಗಿಲ್ಲ. ಅದು ಹಂಗೂ ಇಲ್ಲ ಹಿಂಗೂ ಇಲ್ಲವಾ? ನೀನು ನನ್ನ ಮಾತು ಕೇಳು. ನನಗೇನಿಲ್ಲಿ ತ್ರಾಸ ಆಗಿಲ್ಲ ಅಂತ ಒಂದ್ಸಲ ಹೇಳಿದ್ರೆ ನಿಂಗೆ ಗೊತ್ತಾಗಂಗಿಲ್ಲ. ಪದೇ ಪದೇ ನೀನೇ ಏನೇನಾರ ತಿಳ್ಕೊಂಡ್ರೆ ಹೆಂಗದು? ಇರೋದು ಒಂದು ಮನೆ ಮಾರಿ ಎಲ್ಲಿ ಹೋಗಿಬೇ? ನಿನಗೇನು ಗಂಡ ಮಗ ಅದ ನಾನು ದುಡ್ದು ಹಾಕಕ್ಕ? ಏನಂತ ಮಾತಾಡ್ತೀಬೇ? ಅದು ಹಂಗಲ್ವಾ? ಅಪ್ಪ, ನೀನು ಅವನ ಮಾತು ಕೇಳಬೇಡ. ನಾ ಹೀಗೆ ಹೇಳೇನಿ. ಯವ್ವ, ಈ ಮನಿ ಅದೆಷ್ಟು ಸ್ವಚ್ಛ ಮಾಡಿದ್ರು ಮತ್ತೆ ಹರಿತಿಪ್ಪಿನ ಆಗಿರ್ತದೆ ನೋಡು. ಈ ನನ್ನ ಗಂಡ ಮನಿ ಹರಿತಿಪ್ಪಿ ಮಾಡಕ್ಕಂತ ಹುಟ್ಟು ಬಿಟ್ಟಾನ. ಏನ ಎಷ್ಟು ಸಲ ಹೇಳಿನಿ, ಯಾವ ಸಾಮಾನು ಎಲ್ಲಿರ್ತತಿ ಅಲ್ಲಿಡು ಅಂತ. ಮತ್ತದ ಕೆಲಸ. ಯಾ ಚಂದ್ರಿ ಅದೇನ? ಯಾವಕ್ಕೆ ಬಿಡಾಡಿ ನನಗ್ ಚಂದ್ರಿ ಅನ್ನಕ್ಕಿ? ಅಯ್ಯೇ, ಇದು ಸುಮಿತ್ರಕ್ಕ. ಬಾರ ಯಾಕ, ಕುಂದ್ರ ಬಾ. ಕುಂದ್ರತಾನಿ. ಅಲ್ಲಲೇ, ಮೊನ್ನೆ 100 ರೂಪಾಯಿ ಇಸ್ಕೊಂಡಿದ್ದೇವಾ, ಕೊಡ್ತಾನಿ ಅಂತ. ಕೊಡ್ಲಿಲ್ಲಲ್ಲ, ಅದಕ್ಕ ಕೇಳಕ್ಕಂತನ ಬನ್ನಿ. 100 ರೂಪಾಯಿ ಕೊಡ್ಲಿ? ಅದು ಕೊಡ್ತೀನಿ ತಗೋರ. ಯಾಕ ಕೊಡ್ಲಾರ್ದಂಗೆ ಎಲ್ಲಾರ ಹೊಕ್ಕಿನ? ಈ ಒಂದ ಊರಾಗ ಇರ್ತವಿ. ಕೊಡ್ತೀನಿ ತಗೋ, ಅರ್ಜೆಂಟ್ ಮಾಡ್ಬೇಡ. ನನ್ನ ಕಡೆನೂ ರೊಕ್ಕಿಲ್ಲ ಸದ್ಯಕ್ಕ. ಬರಾವು ಬಂದಿಲ್ಲವಾ? ನನ್ನ ಗಂಡನು ದುಡ್ದು ತಂದು ಕೊಟ್ಟೇ ಇಲ್ಲ. ವಾರಕ್ಕೆ ಪಗಾರಲ್ಲ, ಇನ್ನ ಕೊಟ್ಟಿಲ್ಲ. ಕೊಡ್ತೀನಿ ತಗೋರ, ಅರ್ಜೆಂಟ್ ಮಾಡ್ಬೇಡ. ಹಿಂಗೆ ಹೇಳ್ತೀವ ಮತ್ತೆ ಕೊಡಂಗೆ ಇಲ್ಲ ನೀನು. ಕೊಟ್ಟು ಮತ್ತೆ ಮನಿ ಅಡ್ಡಾಡ್ಬೇಕು ನೋಡು ನಾವು. ಹಿಂಗೆ ಮಾಡಬಾರ್ಲೇ ಚಂದ್ರಿ. ಕೊಡ್ತೀನಿ ತಗೋರ. ಅದು ಯಾವ್ದ್ರ ಒಂದು ಚಲೋ ಹುಡುಗಿದ್ರ ನೋಡ. ಮದುವೆ ಆಗಿ ಹಿಂಗತಿ ಏನಾರ ಮುರಿದು ಬಿದ್ದಿದ್ರು ನಡೀತತಿ. ಅಂತದ್ ಏನಾರ ಇದ್ರ ನೋಡ ಒಟ್ಟು ಹುಡುಗನ. ಅಯ್ಯೋ, ಅಂತದ್ ಯಾಕ್ಲೇ? ಅಯ್ಯೋ ದೇವ್ರೆ, ನಮ್ಮ ಅಕ್ಕನ ಮಗಳದು ಬಾಳೆ ಬೆಂಗಡಿ ಗೆದ್ದಿತ್ವ. ಅದಕ್ಕೆ ನಮ್ಮ ಅಕ್ಕ ಅಂದ್ರ ದೂರದ ಸಂಬಂಧಿ. ಏನ್ ಸನೇಕಲ್ಲ, ನೀನೇ ಫೋನ್ ಮಾಡಿ ಹೇಳಿದ್ಲು ಹಿಂಗ ಚಂದ್ರವ ಒಂದು ಹುಡುಗಿದ್ರ ನೋಡ ಅಂದ್ಲ. ಅದಕ್ಕೆ ನೋಡಾಕುಂತಾನಿ. ಕಲ್ಯಾಣ ಕಾರ್ಯ ಪುಣ್ಯ ಬರ್ತತಿ. ಪುಣ್ಯ ಅಷ್ಟ ಬರ್ತೈತಿನ, ಕಮಿಷನ್ ಏನ್ ಬರಂಗಿಲ್ಲ ಅನ್ನಿಸ್ತತಿ. ಅದು ಗೊತ್ತಾತಗ. ಅಂತದ್ ಯಾಕ ಹುಡುಗ? ಅಯ್ಯೋ ದೇವ್ರೆ, ಬಾ ಇಲ್ಲಿ ಕುಂದ್ರ, ಬಾ ಹೇಳ್ತೇನೆ. ಕುಂದಿರ್ತೀನಿ ತಡಿ. ಅಯ್ಯ, ಅದು ಏನಾಗಿತ್ತು ಗೊತ್ತನೋ? ಹುಡುಗಿ 20 ವರ್ಷದೈತಿ, ಸಣ್ಣದೈತಿ. ದೊಡ್ಡದೇನಿಲ್ಲ, ಸಣ್ಣದೈತಿ. ಅದು ಲವ್ ಅಂತವ. ಲವ್ ಪವ್ ಮಾಡಿ ಹೆಚ್ಚು ಕಡಿಮೆ ಆಗ್ಬಿಟ್ಟತಿ. ಈಗ 3 ತಿಂಗಳಂತ. ಅಯ್ಯೋ, ಅದಕ್ಕೆ ಸಿಗದಿ ಕಟ್ಟಿ ಸಿಂಗಾರ ಮಾಡ್ಲಿ, ಅದಕ್ಕೆ ಎತ್ಕೊಂಡು ಹೋಗ್ಲಿ. ಅದಕ್ಕೇನ್ ಬಂದೈತ? ಬರಬಾರ್ದಂತದ್ದು ಏನ್ ಬಿಕನಾಸಿ ಐತದು? ಇಂಥ ಹುಡುಗಿನ ಯಾರ ಯವ ಮದುವೆ ಮಾಡ್ಕೊಳ್ಳೋರು? ಅಯ್ಯೋ, ಯಾರು ಮಾಡ್ಕೊಳಂಗಿಲ್ಲ ಬಿಡು. ಪೂರ 7 ಮಟಾರ ಕೇಳ ಯವ.
ಅಯ್ಯಯ್ಯ ಕೇಳಾಕ ಮನಸ್ಸಿಲ್ ಬಿಡ, ಹೋಗ್ಲಿ ಹಾಳಾಗಿ ಹೋಗ್ಲಿ ಆತನ. ಹಂಗಲ್ಲ, ಈಗ ಆಪರೇಷನ್ ಮಾಡಿಸ್ತಾರಂತ, ಅದೇಂತದ ಬೋಸನ್ನ ಮಾಡಿಸ್ತಾರಂತವ. ಅದು ಮಾಡ್ಸಿಂದೆ ಮೊದ್ಲಿನಂಗೆ ಅಕ್ಕಾಳಂತ. ಏನ್ ಮಾಡ್ಬೇಕು, ಆ ಹುಡುಗ ಏನ ಮಳ್ಳ ಮಾತಾಡ್ಯಾನ, ಈ ಮಳ್ಳಿ ಹಿಂಗ ಆಗ್ಬಿಟ್ಟತ್ ನೋಡು. ಥೂ, ಈಗಿನ ಕಾಲ್ಮಾನ ಸರಿ ಇಲ್ವಾ? ನೀ ಏನಾರ ಹೇಳು, ಕಾಲ್ಮಾನ ಸರಿ ಇಲ್ಲ. ಏನ್ ಮಾಡ್ತಿ ಹೇಳು? ಒಬ್ಬಕ್ಕೆ ಮಗಳು ಈಡ್ ಆಸ್ತಿ ಐತಿ ಗೊತ್ತನು? ಇವ್ವ ಸುಟ್ಟು ಸುಡ್ಲಾರ್ದಂತದ ಆಸ್ತಿ. ವರದಕ್ಷಿಣಿ ಒಂದು 10-15 ಲಕ್ಷ ಕೊಡ್ತಾರ. ಒಂದು 10-20 ತೊಲಿ ಬಂಗಾರನು ಕೊಡ್ತಾರ ಅವರು. ಕಾರು ಬಂಗ್ಲಿ ಎಲ್ಲ ಕೊಡಕ್ಕೂ ರೆಡಿ ಅದಾರ ಬಿಡು ಹುಡುಗಿ ಸಂಬಂಧ. ಆದ್ರ ಹುಡುಗ ಚಟ ಮಾಡಿರ್ಬಾರ್ದು, ಒಳ್ಳೆ ಹುಡುಗ ಬೇಕು ಅವ್ರಿಗೆ. ಇಂಥ ಹುಡುಗಿನ ಏಟ್ ಬಂಗಾರ ಒಡವಿ ಕೊಡ್ತೀನಿ ಅಂದ್ರೂ ಯಾರು ತಗೊಳಂಗಿಲ್ಲವ. ಗೊತ್ತಿರೋರಂತೂ ಯಾರು ಮುಟ್ಟಂಗಿಲ್ಲ ಹುಡುಗಿನ. ಮಾಡೋ ಪ್ರಯತ್ನ ಮಾಡ್ತೀನವ, ಸಿಕ್ಕ್ರೆ ನಂಗೆ ಒಟ್ಟು ಕಮಿಸನು, ಸಿಗ್ಲಿಲ್ಲ ಅಂದ್ರೆ ಗೋವಿಂದ ಅಷ್ಟ. ಇಂಥ ವಿಷಯ ಕೇಳಿ ತಲೆ ಧಿಮ್ ಅಂತ ನೋಡ್ ನನಗರ. ಹೋಗ್ಲಿ, ಒಂದ್ ವಾಟೆ ಚಾ ಮಾಡ್ಕೊಂಬ ಹೋಗು. ಚಾ ಮಾಡ್ಬೇಕ? ಅದು ಹಂಗಲ್ಲ, ಯಾಕ? ತಗೋ ಕುಂದ್ರ ಮಾಡ್ತೀನಿ. ಈಗ ಒಬ್ಬಕ್ಕೆ ಚಾ ಮಾಡು ಅಂತ ನನಗೆ ಕೆಲಸ ರಗಡ ಆಗಿರ್ತಾವ, ಮತ್ತೆ ಚಾ ಮಾಡ್ಬೇಕಂತ. ಇವ ಎಂತೆಂಥ ಹುಡುಗಿಯರು ಇರ್ತಾರವ ಇವ. ಇವ ಇಂಥ ಹುಡುಗಿಯರು ಇರಕಿನ ಸತ್ತೋದ್ರ ನಾ ವಾಸಿ. ಅಲ್ಲ, ನನಗೆ ಒಂದು ಐಡಿಯಾ ಬರಕ್ ಕುಂತತಲ್ಲ. 10-15 ಲಕ್ಷ ವರದಕ್ಷಿಣಿ, 10-20 ತೊಲಿ ಬಂಗಾರ. ಇವನವಲೇ ಈ ಪರಿ ವರದಕ್ಷಿಣಿ ಬಂಗಾರ, ಬಂಗ್ಲಿ ಕಾರು ಎಲ್ಲ ಕೊಡ್ತಾರಂದ್ರ ಈ ಹುಡುಗಿನ ನಮ್ಮ ಅವಿನಾಶ್ಗೆ ಯಾಕೆ ಮದುವೆ ಮಾಡಬಾರ್ದು? ಅದ ಬಂದ್ ರೊಕ್ಕನಾಗ ಮನಿ ಬಂಗ್ಲಿ ಕಾರು ಇವನವಲೇ. ಹೌದೌದು, ಹೆಂಗಾರ ಮಾಡಿ ಚಂದ್ರಿಗೆ ಮಾತಾಡ್ಕೊಂಡು ಹಂಗ ಮಾಡ್ಬೇಕು. ನನ್ನ ಮಗ್ಗ ಮಾಡ್ಬಿಡ್ಬೇಕು, ನಾನು ಅವಾಗ ಲಕ್ಷಾವಧೀಶ್ವರಿ ಆಗ್ಬಿಡ್ತೀನಿ. ಈಗ ಇಂಥ ಹುಡುಗಿನ ಮಾಡಿದ್ರ ನನ್ನ ಮಗ ಹ್ಞೂ ಅಂತ. ನಾನು ಇದ್ರ ಬಗ್ಗೆ ಆಮೇಲೆ ವಿಚಾರ ಮಾಡಿದ್ರ ಆತ. ಈಗ ಮೊದಲು ಚಾ ಕುಡ್ದು ಮನೆಗೆ ಹೋಗ್ಬೇಕು. ಹಾಯ್, ನಮಸ್ಕಾರ ರೀ ಎಲ್ಲರಿಗೂ. ಎಲ್ಲರೂ ಹೆಂಗಿದ್ದೀರಾ? ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಹೆಂಗಿತ್ತು ಅಂತ ಪೂರ್ತಿ ನೋಡಿ ಪ್ಲೀಸ್ ಕಮೆಂಟ್ ಮಾಡಿ. ನೀವು ಕಮೆಂಟ್ ಮಾಡಿದರೆ ನಮಗೆ ಗೊತ್ತಾಗೋದು ವಿಡಿಯೋ ಹೆಂಗಿತ್ತು ಅಂತ. ಪ್ಲೀಸ್ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲೀಸ್ ಗ್ರೂಪ್ಸ್ಗಳಿಗೂ ಶೇರ್ ಮಾಡಿ, ಅವರು ನೋಡಿ ಎಂಜಾಯ್ ಮಾಡಲಿ. ಪ್ಲೀಸ್ ಸಪೋರ್ಟ್ ಮಾಡಿ ಪ್ಲೀಸ್. ಥ್ಯಾಂಕ್ ಯು ಸೋ ಮಚ್. ಬಂದ್ಯಾವ ಮಗಳ ಕಾಲೇಜಿಂದ? ಬಾ ಕುಂದ್ರ ಬಾ ಸ್ವಲ್ಪ ಹೊತ್ತು. ಹ್ಞೂ ಅಪ್ಪ, ಈಗ ಬನ್ನಿ ಕಾಲೇಜಿಂದ. ಅಪ್ಪ, ನಿನಗೇನಾಗ ಕುಂತತಿ? ಏನಾಗ ಕುಂತತಪ್ಪ? ಆರಾಮದಿ ಇಲ್ಲ? ಹ್ಞೂನವ, ನಾ ಆರಾಮದನಿ. ಅದು ಅವಾಗಿಂದ ಜಾಸ್ತಿ ಕೆಮ್ಮು ಬರಾಕ್ ಕುಂತತಿ, ಅದಕ್ಕೆ ಸ್ವಲ್ಪ ಎದಿ ಹಿಡ್ಕೊಂಡಂಗಾಗತಿ, ಅದಕ್ಕೆ ಕುಂತ ನೋಡು. ಅಪ್ಪ, ಎದಕ್ಕ ಏನಾತ? ಅಲ್ಲ, ದವಾಖಾನಿಗೆ ಹೋಗು ನಡಿ. ಅಂಥದ್ದೇನಿಲ್ವಾ, ಅಂಥದ್ದೇನೇನು ಇಲ್ಲ. ಈಗ ಒಂದ್ ಗ್ಲಾಸ್ ಬಿಸಿ ನೀರು ಕುಡ್ದನಿ, ನಿಮ್ಮವು ಮಾಡ್ಕೊಟ್ಟಿದ್ಲು. ಈಗ ಸ್ವಲ್ಪ ಆರಾಮಾಗ ಕುಂತತಿ. ನೀನೇನ್ ಚಿಂತೆ ಮಾಡಬೇಡ. ಹೋಗ್ ಅರ್ಬಿ ಬದಲಿಸ್ಕೊಂಡು ಓದ್ಕ ಹೋಗುವ. ಹ್ಞೂ ಅಪ್ಪ. ಅಲ್ಲ, ಈ ರಮ್ಯಾ ಮತ್ತು ಅವಿನಾಶ್ ಕಾಫಿಗೆ ಎಲ್ಲಿ ಹೋದ್ರೇನ? ನಂಗೆ ಯಾಕೆ ಸಮಾಧಾನ ಅನ್ನಿಸ್ವಲ್ತು? ಈ ಅವಿನಾಶ ಆಕಿ ಬೆಕ್ಕದ್ ಮಾಡ್ಕೊಂಡ್ರು ನನಗೆ ಯಾಕೆ ಸಂಕಟ ಬೀಳ್ಬೇಕು? ನಾನು ಯಾಕೆ ಅವ್ರ ಬಗ್ಗೆ ಯೋಚನೆ ಮಾಡಕ್ಕಂತಾನೆ ಗೊತ್ತಾಗ್ವಲ್ತಲ್ಲ ನನಗೆ. ನಾನು ಕಾಫಿ ಕುಡಿಯೋಕೆ ಹೋಗ್ಬಿಡ್ಲೇನು ಅವರಿಂದ? ನಂಗೆ ಕರ್ದೇ ಇಲ್ಲ, ಹೆಂಗೆ ಹೋಗ್ಲಿ? ಏನು ಮಾಡಕ್ಕಂತಾರ ಏನ ಅವ್ರೀಗ? ಕಾಫಿ ಕುಡಿಯೋಕೆ ಕುಂತಾರ ಏನ? ಅಲ್ಲ, ಅವ್ರು ಏನು ಮಾಡ್ಕೊಂಡ್ರೆ ನನಗೇನಾಗ್ಬೇಕು? ಅವ್ರು ಯಾಕೆ ನನಗೆ ಇಷ್ಟ ನೆನಪಾಗಕ್ಕೆ ಕುಂತಾರ? ಹಾಳಾಗೋಗ್ಲಿ. ಏನವ ಸುಚಿತ್ರ, ನಿನ್ ರೂಮ್ ಇತ್ತ ಕಡೆ ಐತಿ, ಅತ್ತ ಕಡೆ ಎಲ್ಲಿ ಹೊಂಟಿ ನೀನ? ಅದೇ ಅಪ್ಪ, ನೆನಪಾರ್ಬಿಟ್ಟೆ. ಹೊಕ್ಕೇನ್ ತಡಿಯಪ್ಪ. ಏನು ಹುಡುಗಿನ ಏನ, ಲಕ್ಷ ಒಂದ್ ಕಡೆ ಚಿತ್ತ ಒಂದ್ ಕಡೆ. ಏನ್ರಿ ಆರಾಮ ಅನ್ಸಕುಂತತಿ? ಹ್ಞೂನ, ಸ್ವಲ್ಪ ಆರಾಮ ಅನ್ಸಕುಂತತಿ. ಅದು ಬಿಡು, ನಾಷ್ಟಕ್ಕೆ ಏನು ಮಾಡಿ? ಮಗಳು ಬಂದ ನೋಡ್ ಕಾಲೇಜಿಂದ. ನಾಷ್ಟಕ್ಕ ಏನು ಮಾಡಿಲ್ಲ. ಅದೇಂತದ ಡೇಟು ಪೇಟು ಅಂತಿರ್ತಾಳಲ್ಲ, ಅದಕ್ಕೆ ಮಾಡಿಲ್ಲ. ಏನು ತಿನ್ನಂಗಿಲ್ಲ ಆಕಿ. ಅದು ಬಿಡ್ರಿ. ಅಲ್ರಿ, ನಾನು ಹೇಳೋದಾದ್ರ ನನ್ನ ತಮ್ಮನ ಕೂಟ ಸುಚಿತ್ರಾನ್ ಮದ್ವೆ ಮಾಡ್ಬಿಡುನು. ಅಲ್ಲ, ಇದು ಒಬ್ಬ ಮಗಳನ್ನ ಹೊರಗೆ ಕೊಟ್ಟು ಏನು ಮಾಡ್ತೀರಿ ನೀವು? ಹೊರಗೆ ಕೊಡೋದು ಬ್ಯಾಡ್ರಿ. ಇದ್ರ ನಮ್ಮ ಮನ್ಯಾಗ ಇರ್ತಾಳ. ನನ್ನ ತಮ್ಮಗರ ಹಿಂದೆ ಮುಂದೆ ಯಾರದಾರ? ಅವನು ಇದ ನಮ್ಮ ಆಸ್ತಿನ ನೋಡ್ಕೊಂಡು ಆರಾಮಾಗಿ ಇಲ್ಲೇ ಇರ್ವಲ್ಲಕ್ಕ. ಹೌದಿಲ್ರಿ? ಕಿರಣ ಬಂದ ನೋಡಲಿ. ಬಾಲ ಕಿರಣ್ ಬಾ. ಅದ ನಿಂದ ಮದ್ವಿದು ಮಾತುಕತೆ ನಡೆಸಿದ್ವಿ ನೋಡಪ್ಪ. ಸುಚಿತ್ರಾ ಜೋಡಿ ಮದ್ವಿ ಮಾಡಿ ಮುಗಿಸ್ಬಿಡು ನೀನು. ಅಲ್ಲೇಕ ಮತ್ತ ಸುಚಿತ್ರಾ ಒಲೆ ಅಂತಾಳಲ್ಲ, ಹೆಂಗ್ ಮಾಡ್ಬೇಕು? ಆಕೆ ಅಂತಾಳಪ್ಪ. ಆದ್ರ ಆಕಿ ಹೇಳ್ದಂಗೆ ಕೇಳ್ಕೊತ್ ಕುಂದ್ರಕ್ಕೆ ಹೆಂಗಾಕಿತ್ಲ? ಈಗ ಮದ್ವಿ ಆದ್ಮೇಲೆ ನನ್ನ ಮನ್ಯಾಗ ಇರ್ಬೇಕು ನೀನು. ಹಂಗಂದ್ರ ಕೊಡ್ತೇವ್ ಸುಚಿತ್ರಾಗ. ಅಲ್ಲ, ಇಂಥ ದೊಡ್ಡ ಮನಿ ಆಸ್ತಿ ಬಂಗ್ಲಿ ಎಲ್ಲ ಬಿಟ್ಟು ಹೋಗಕ್ ನಾನೇನು ಹುಚ್ಚದಿನ? ನಾ ಯಾಕೆ ಬಿಟ್ಟು ಹೋಗ್ಲಿ, ಇಲ್ಲೇ ಇರ್ತೀನಿ. ಅಲ್ಲ ಅಕ್ಕ, ನನಗರ ನೀನು ಬಾವ ಬಿಟ್ರಿ ಯಾರದಾರ? ನೀವು ಬಿಟ್ರಿ ಯಾರದಾರ ಹೇಳು? ಎಲ್ಲಿ ಹೋಗ್ಬೇಕು ನಾನು ಬಿಟ್ಟು? ಸುಚಿತ್ರಾ ಅಂದು ಮದ್ವೆ ಆದ್ಮೇಲೂ ನಾ ಇಲ್ಲೇ ಇರ್ತಾನೆ. ನನಗೇನು ಅಭ್ಯಂತರ ಇಲ್ಲಕ್ಕ, ಇರ್ತೇನೆ ನಾನು. ನೀನು ರೆಡಿಯಾಗಿ ಬಾ, ಹೋಗಿ ಮಾರ್ಕೆಟ್ಗೆ ಹೋಗಿ ಬಾ ಅಂತಿ. ಹ್ಞೂ ಅಕ್ಕ. ನೋಡಿದ್ರೇನ್ರಿ ನನ್ನ ತಮ್ಮನ ಏಟು ನಮ್ಮ ಮೇಲೆ ಕಾಜಿಟ್ಟ ನೋಡ್ರಿವ. ಕೊನೆಗಾಲದಾಗ ಮಗಳು ಅಳಿಯ ನಮ್ಮ ಜೋಡಿಗೆ ಇದ್ರ ನಮಗೂ ಚಲೋ ಅನಿಸ್ತೈತಿಲ್ಲ. ಹೊರಗೆ ಕೊಟ್ಟೇನು ಮಾಡೋರದಿರಿ? ಏನಿಲ್ಲಪ್ಪ, ನಾನರ ನನ್ನ ತಮ್ಮ ಕೊಟ್ಟ ಮದ್ವೆ ಮಾಡಾಕಿ ಸುಚಿತ್ರಾನ. ಹಂಗ ಮಾಡೋನ್ ತಗೋ. ಸುಚಿತ್ರಾ ಹತ್ರ ನಾ ಮಾತಾಡ್ತೇನೆ. ನಂಗರ ಈಗ ಸಮಾಧಾನ ಆತ್ ನೋಡ್ರಿ. ನೀವು ಏನು ಅಂತೀರ ಏನು ಅನ್ಕೊಂಬಿಟ್ಟಿದ್ದೀನಿ ನಾನು. ಈಗ ಸಮಾಧಾನ ಆತ್ ನನಗರ. ಎತ್ತಾಗರಿ, ಇವತ್ತು ನಮ್ಮ ಮಗಳು ಚಲೋ ಇದ್ರಷ್ಟ ಸಾಕು. ಹೌದಿಲ್ರಿ? ಅದೇನು ಖರೆ ತಡ್ರಿ, ನಾ ಬರ್ತೀನಿ.
ನಂದು ಬರ್ತಾ ಬರ್ತಾ ಆರೋಗ್ಯ ಕೇಡಾಕ್ ಕುಂತ್ ಬಿಟ್ಟತಿ. ಎತ್ತಗರ ನನ್ನ ಮಗಳಿಗೆ ಒಂದು ಚಲೋ ದಾರಿ ತೋರಿಸ್ಬೇಕು.